ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವೆಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ನಾವು ಕೂಡ ಎಲ್ಲರೂ ಚೆನ್ನಾಗಿದ್ದೇವೆ. ಹುಷಾರಿದ್ದಾರೆ, ಆದರೂ ಬಡಿಗೆ ಶೀತ ಆಗಿದೆ. ನಾನು ಹುಷಾರಿದ್ದಾರೆ, ಸ್ವಲ್ಪ ಜ್ವರ ಇದೆ. ನಾನು ಹುಷಾರಿದ್ದೇನೆ, ಸ್ವಲ್ಪ ಶೀತ ಆಗಿದೆ. ಹೌದು, ನನ್ನ ಹಸ್ಬೆಂಡ್ ಹೇಳಿದ್ದು ನಿಜ. ನಮಗೆ ಶೀತ ಆಗಿತ್ತು, ನನಗೆ ಮತ್ತು ಮಕ್ಕಳಿಗೂ. ಅವರು ಕೂಡ ಜ್ವರ ಬಂದಿತ್ತು. ಅದಕ್ಕೋಸ್ಕರ ಈ ವ್ಲಾಗ್ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೇನೆ. ಇದು ವೆನಸ್ಡೇದು ವ್ಲಾಗ್. ನಾನು ನಮ್ಮ ಅಜ್ಜಿ ಮನೆ, ಅಂದರೆ ಮೊಗರ್ನಾಡು ಅಂತ ಹೇಳ್ತಾರೆ, ಬಂಟ್ವಾಳ ಸೈಡ್, ಅಲ್ಲಿ ಹಬ್ಬಕ್ಕೆ ಹೋಗಿದ್ದ ವ್ಲಾಗ್ ಇದು. ನಮ್ಮ ಮಂಗಳೂರು DSCನಲ್ಲಿ ಮತ್ತು ಈ ಲಿಟರ್ಜಿಕಲ್ ವರ್ಷದಲ್ಲಿ ಇದೊಂದು ಲಾಸ್ಟ್ ಹಬ್ಬ. ಇಲ್ಲಿ ಬುಧವಾರದ ದಿವಸ ಹಬ್ಬ ಆದಮೇಲೆ ಅದರ ನೆಕ್ಸ್ಟ್ ಬುಧವಾರ ನಮಗೆ ಕಪ್ಪು ತಿಂಗಳು ಸ್ಟಾರ್ಟ್, ಅಂದರೆ ಆ್ಯಶ್ ವೆನಸ್ಡೇ. ಇದು ಚರ್ಚ್ ಸ್ಟಾರ್ಟ್, ಅಂದರೆ ಎಸ್ಟಾಬ್ಲಿಷ್ ಆಗಿ 250 ಇಯರ್ಸ್ ಆಗುತ್ತೆ ಈ ವರ್ಷ. ಚರ್ಚ್ ಬಿಲ್ಡಿಂಗ್ ಹೊಸತು ಕಟ್ಟಿದ್ದಾರೆ, ಬಟ್ ಎಸ್ಟಾಬ್ಲಿಷ್ ಆಗಿ, ಅಂದರೆ ಮೊಗರ್ನ ಚರ್ಚ್. ಈ ಚರ್ಚ್ ಮದರ್ ಮೇರಿಗೆ ಡೆಡಿಕೇಟ್ ಮಾಡಿದ್ದಾರೆ. ನಾನು ಈ ಹಬ್ಬಕ್ಕೆ ಎವ್ರಿ ಇಯರ್ ಬರ್ತೀನಿ. ಎವ್ರಿ ಇಯರ್ ಅಂದರೆ ಒಂದೆರಡು ಸಲ ಮಿಸ್ ಆಗಿರ್ಬೋದಾ ಅಂತ. ನನಗೆ ನೆನಪಿರುವ ಪ್ರಕಾರ ನಾನು 10th ಎಕ್ಸಾಮ್ ಇತ್ತು ನನಗೆ, ಅಂದರೆ ಪ್ರಿಪ್ರೇಟರಿ ಎಕ್ಸಾಮ್ ಇತ್ತು ಹಬ್ಬ ದಿವಸ. ಅದಕ್ಕೋಸ್ಕರ ಆವಾಗ ಒಂದು ಸಲ ಮಿಸ್ ಆದ ನನ್ನ ನೆನಪು. ಮತ್ತು ಕೊರೋನಾ ಟೈಮ್ ಅಂತ ಮಾತ್ರ ನನಗೆ ನೆನಪಿರುವ ಹಾಗೆ, ನಾನು ಸ್ಕೂಲಲ್ಲಿರುವಾಗ ಕೂಡ ನಾನು ರಜೆ ಮಾಡಿ ಹಬ್ಬಕ್ಕೆ ಬರ್ತಾಯಿದ್ದೆ. ಆವಾಗ ನನ್ನ ಅಜ್ಜಿ ಇದ್ದರು. ಈಗ ನನ್ನ ಅಜ್ಜಿ ಇಲ್ಲ, ಮಾತ್ರ ಕೂಡ ಅದೊಂದು ಫೀಲಿಂಗ್ ಉಂಟು, ನನ್ನ ಅಜ್ಜಿ ಮನೆ ಅಂತ. ಅದಕ್ಕೋಸ್ಕರ ಈ ಹಬ್ಬ ನಾನು ಮಿಸ್ ಮಾಡಲಿಕ್ಕೆ ಇಷ್ಟಪಡೋದಿಲ್ಲ. ಅಲ್ಲಿ ಹೋದಾಗ ನನಗೆ ನನ್ನ ಕ್ಲಾಸ್ಮೇಟ್ ಸಿಕ್ಕಿದ್ರು. ಹಾಗೆಯೇ ನನ್ನ ಅಮ್ಮನಿಗೆ ಅವರ ರಿಲೇಟಿವ್ಸ್ ಆಗಿರ್ಬೋದು, ಇಲ್ಲ ಅವರ ಚರ್ಚ್, ಅಂದರೆ ಮುಂಚೆ ಅಮ್ಮ ಆ ಚರ್ಚಲ್ಲಿದ್ದು ಮದುವೆ ಆಗೋ ಮುಂಚೆ. ಹಾಗೆ ಅವರ ರಿಲೇಟಿವ್ಸ್ ಮತ್ತು ಅವರ ಫ್ರೆಂಡ್ಸ್ ತುಂಬ ಜನ ಸಿಕ್ಕಿದ್ಲು ಮಾತಾಡಲಿಕ್ಕೆ. ಹಾಗೆ ತುಂಬ ಚೆನ್ನಾಗಾಯಿತು. ಹಾಗೆಯೇ ಇಲ್ಲಿ ನಮ್ಮ ಮಂಗಳೂರು ಸೈಡಲ್ಲಿ ಜಾಸ್ತಿ ಸಿಗೋದಿಲ್ಲ ಇದು ಸುಕ್ರುಂಡೆ ಅಪ್ಪ ಅಂತ. ಅದೊಂದು ತಿಂಡಿ ಮಾಡ್ತಾರೆ. ಅದು ಈ ಕಡೆ ಹಳ್ಳಿ ಸೈಡ್ ಆಗಿರ್ಬೋದು, ಬಂಟ್ವಾಳ ಸೈಡ್, ಆ ಕಡೆ ಎಲ್ಲ ಜಾಸ್ತಿ ಸಿಗ್ತದೆ. ಮಂಗಳೂರು ಸೈಡಲ್ಲಿ ಅದು ಸಿಗೋದಿಲ್ಲ ನಾನು ನೋಡುವ ಹಾಗೆ. ಹಾಗೆ ಅಲ್ಲಿಂದ ಅದೆಲ್ಲ ತಂದ್ವಿ ನಾವು. ಮತ್ತು ತಂಬಳೆಗುಳೆ, ಅಕ್ರೂಟು ಅದೆಲ್ಲ ತಂದ್ವಿ. ಮತ್ತು ತುಂಬ ಸೆಕೆ ಅಲ್ವಾ, ಹಾಗೆ ಸೋಡಾ ಸರ್ಬತ್ ಎಲ್ಲ ಕುಡಿದ್ದು. ಮತ್ತು ಅದಾದಮೇಲೆ ಮಕ್ಕಳಿಗೆಲ್ಲ ಟಾಯ್ಸ್ ಎಲ್ಲ ತಗೊಂಡ್ವಿ. ಅದು ಇಷ್ಟ ಆಯಿತು, ಇದು ಇಷ್ಟ ಆಯಿತು ಅಂತ ತುಂಬ ಚೇಂಜ್ ಮಾಡಿ ಮತ್ತು ಯಾವುದೋ ಒಂದು ಟ್ರ್ಯಾಕ್ಟರ್ ಆಗಿ ಅಂತದ ಇಬ್ಬರು ತಗೊಂಡ್ರು. ಅದಾಗಿ ಸ್ವಲ್ಪ ಗೇಮ್ಸ್ ಎಲ್ಲ ಇತ್ತು. ಇಟ್ಟಿಗೆ ಇಡುವುದಾಗಿರ್ಬೋದು, ಗಾಳ ಹಾಕೋದು, ಅಂದರೆ ಸ್ಪ್ರೈಟ್ ಬಾಟಲಿಗೆ ಗಾಳ ಹಾಕೋದು, ಅದೆಲ್ಲ ಸ್ವಲ್ಪ ನಾವು ಆಟ ಆಡಿದ್ವಿ. ನಾನು ಇಟ್ಟಿಗೆ ಹಿಡಿತಾ ಇದ್ದೆ, ಎಂಥದ ನನಗೆ ಬ್ಯಾಲೆನ್ಸ್ ಸಿಕ್ಕಲಿಲ್ಲ. ಇಲ್ಲದ್ರೆ ನನ್ನ ವ್ಲಾಗ್ ನೋಡಿರ್ಬೋದು ನೀವು ಮುಂಚೆ, ನಮ್ಮ ಚರ್ಚಲ್ಲಿ, ತೆರೆಬೆಲ್ ಚರ್ಚಲ್ಲಿ ಅದು ಕೂಡ ವ್ಲಾಗ್ ಮಾಡಿದ್ದೆ. ಅದರಲ್ಲಿ ಇಟ್ಟಿಗೆ ಹಿಡಿಯೋದಲ್ಲಿ ತುಂಬ ಟೈಮ್ ಇಟ್ಕೊಂಡೆ. ಇವತ್ತು ಅಷ್ಟು ನನಗೆ ಸಿಕ್ಕಲಿಲ್ಲ, ಇಡಲಿಕ್ಕೆ ಆಗಲಿಲ್ಲ. ಹಾಗೆ ಬೇರೆ ಗೇಮ್ಸ್ ಕೂಡ ಇತ್ತು. ಮತ್ತು ನನ್ನ ಮಾವನ ಮಗ, ಅವನು ಇದು ಗಾಳ ಹಾಕುವುದಲ್ಲಿ ಎಲ್ಲ ಟ್ರೈ ಮಾಡಿದ. ಅದರಲ್ಲಿ ಅವನಿಗೆ ಜಸ್ಟ್ ಮಿಸ್ ಆಯಿತು. ಅವನು ಟ್ರೈ ಮಾಡಿದ, ನೀವು ನೋಡ್ಬೋದು ಈ ವಿಡಿಯೋದಲ್ಲಿ, ತುಂಬ ಅಟೆಂಪ್ಟ್ ಮಾಡ್ತಾ ಇದ್ದಾನೆ. ಮತ್ತು ಕೂಡ ಸ್ವಲ್ಪ ಕಷ್ಟ ಆಯಿತು ಅವನಿಗೆ ಮಾಡಲಿಕ್ಕೆ. ಅದು ರಿಂಗ್ ಹೋಗುವಾಗ ಜಸ್ಟ್ ಮಿಸ್ ಆಗಿ, ನೋಡಿ ಇಲ್ಲಿ ನೀವು ನೋಡ್ಬೋದು. ನೀವು ಇಲ್ಲಿ ನೋಡ್ಬೋದು, ನಾನು ಅದೇ ಸ್ಪ್ರೈಟ್ ಮತ್ತು 7up ಬಾಟಲ್ಗೆ ಗಾಳ ಹಾಕ್ತಾ ಇದ್ದೇನೆ. ಒಂದು ರಿಂಗ್ ಕೊಡ್ತಾರೆ, ಅದಕ್ಕೆ ಒಂದು ಹಗ್ಗ ಹಾಕಿ ಒಂದು ಸ್ಟಿಕ್ ಕೊಡ್ತಾರೆ. ಟೈಮಿಂಗ್ಸ್ ಕೆಲವು ಕಡೆ ಮೇಂಟೈನ್ ಮಾಡ್ತಾರೆ, ಅಂದರೆ ಇಷ್ಟು ಟೈಮ್ ಒಳಗಡೆ ಹಾಕಬೇಕಂತ. ಕೆಲವು ಕಡೆ ಯಾರು ಫಸ್ಟ್ ಆಗ್ತಾರೆ ಅವರಿಗೆ ಬಾಟಲ್ ಕೊಡ್ತಾರೆ. ಹಾಗೆ ಇಲ್ಲಿ ನಮಗೆ ಯಾರು ಫಸ್ಟ್ ಆಗ್ತಾರೆ ಅವರಿಗೆ ಬಾಟಲ್ ಸಿಕ್ಕೋದು, ಆ ಥರ ಗೇಮ್ ಮಾಡಿದರು. ಇಲ್ಲಿ 6 ಜನ ಇದ್ವಿ. ಅದರಲ್ಲಿ ಬಾಟಲ್ ನನಗೆ ಸಿಕ್ತು.
ಇದು ನಮ್ಮ ಅಜ್ಜಿ ಮನೆ. ನಾವು ಬಂದ ತಕ್ಷಣ ನಮಗೆ ನನ್ನ ಅತ್ತೆ ಜ್ಯೂಸ್ ಕೊಟ್ಟರು. ಅದಾಗಿ ಊಟಕ್ಕೆ ಇವತ್ತು ಹಂದಿ ಮಾಂಸ, ಚಿಕನ್ ಸುಕ್ಕ, ಚಿಕನ್ ಸಾರು, ಸಲಾಡ್ ಮತ್ತು ಕಡಲೆ ಸುಕ್ಕ ಇತ್ತು, ಮತ್ತು ಅದ್ರ ಜೊತೆ ಅನ್ನ. ತುಂಬ ಒಳ್ಳೆಯದಾಯಿತು. ಒಟ್ಟಿಗೆ ಕೂತ್ಕೊಂಡೆಲ್ಲ ಊಟ ಮಾಡಿದ್ವಿ. ನಾನಿಲ್ಲಿ ಗಾರ್ಡನ್ ಟೂರ್ ಮಾಡಿದ್ದೇನೆ, ಆ ವಿಡಿಯೋ ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೇನೆ. ಇದು ವೈಟ್ ಗುಲಾಬಿ, ಪಿಂಕ್ ಗುಲಾಬಿ, ಇದು ಒನ್ ಟೈಪ್ ಮಲ್ಲಿಗೆ, ದೊಡ್ಡ ಮಲ್ಲಿಗೆ, ದಾಸವಾಳ, ಇದೊಂದು ಉಂಟು. ಇದು ನನ್ನ ಗಾರ್ಡನಲ್ಲಿ ಕೂಡ ನಟ್ಟಿದ್ದೇನೆ, ಅದರಲ್ಲಿ ಹೂವು ಆಗಲಿಲ್ಲ. ಕರಿಬೇವಿನ ಸೊಪ್ಪು, ಇದು ಲಕ್ಷ್ಮಣ್ ಫಲ, ಇದರಲ್ಲಿ ಒಂದು ಪ್ಲಾಸ್ಟಿಕ್ ಕಟ್ಟಿ ಇಟ್ಟಿದ್ದಾರೆ. ಕಾಡಂಟಿ ಇದು ಹಣ್ಣಾಗ್ಲಿಕ್ಕೆ ಆಗಿದೆ, ಅದಕ್ಕೆ ಪ್ಲಾಸ್ಟಿಕ್ ಕಟ್ಟಿ ಲೂಕಾಡಿ ಆಂಟಿ ತುಜಿ ಕಾಡಿ ನಾ ವಿಡಿಯೋ ಇದರಲ್ಲಿ ಕಾಲಿದೆ ಸೀತಾಗಿ ರಾಮನೆ ಸಂಗ್ಲೆ ಅನ್ನ ಆಗ್ತಾ ಬಂದಿದೆ. ಚೆನ್ನಾಗಿದೆ. पिंजे हाँ मलबेरी जाओ ना ने लास्टली बोली क्या फुटी डाला गाली क्या फुटी डाला ये कैंचे ने जामला इसका नेरले ಊಟಾಗಿ ಪಾತ್ರೆ ತೊಳಿತಾ ಇದ್ದಾರೆ. ಈಗ ಬಾಳೆಹಣ್ಣು ಪಪ್ಪಾಯಿ ಕ್ಯಾ ಇದೆ ಪಪ್ಪಾಯಿ ಅವ್ರ ವಿಡಿಯೋ ತೆಗಿಬಾರ್ದಂತೆ, ನಾಚಿಕೆ ಆಗ್ತದಂತೆ ಅವ್ರಿಗೆ. ಮಾವಿನ ಹಣ್ಣು ಆಗಿದೆ, ಸಣ್ಣ ಸಣ್ಣ ಉಂಟು. ಪೇಂಟ್ ಬಾಕ್ಸ್ ಕಲಾಕಾರ ಕಲಾವಿದ ಕಲ್ರೆ ಕಲಾಕಾರ ಕಲ ಮುಂಚೆ ಆರ್ಟಿಸ್ಟ್. ಇದು ಜಾಜಿ ಹೂವು ಹಬ್ಬಲಿಗೆ. ಪಿಂಕ್ ದಾಸವಾಳ ಮತ್ತು ಇದು ಕೇಪುಳ ಅಂತ ಹೇಳ್ತಾರೆ. ಅದು ಕಾಲೇದಕ್ಕ ಮುಂಚೆ ಮಮ್ಮ ಗೋರಂಟಿ ಕಾಲ ಗೋರಂಟಿ ಗೋರಂಟಿ ಮಲ್ಲಿಗೆಲ್ಲ ಗೊತ್ತಾ ಹಾಗೆ ಸಂಜೆ ಆಗುವಾಗ ನಾವು ಹೊರಟ್ವಿ ಅಜ್ಜಿ ಮನೆಯಿಂದ. ಅಲ್ಲಿಂದ ನಾವು ಹಿಂದೆ ಬರುವಾಗ ಅದೊಂದು ಮ್ಯಾಂಡೇಟ್ರಿ ಅಂತ ಹೇಳ್ಬೋದು. ನಾವು ಅಲ್ಲಿಂದ ಹಿಂದೆ ಬರುವಾಗ ಬೊಂಡ ಫ್ಯಾಕ್ಟ್ರಿಗೆ ಹೋಗಿ ಐಸ್ ಕ್ರೀಮ್ ಮತ್ತು ಬೊಂಡ ಕುಡಿದು ಬರ್ತೀವಿ. ಹಾಗೆ ಇವತ್ತು ಕೂಡ ಹೋಗಿ ಐಸ್ ಕ್ರೀಮ್ ಎಲ್ಲ ತಿಂದು ಬೊಂಡ ಎಲ್ಲ ಕುಡಿದು ಬಂದ್ವಿ. ಅದಾಗಿ ಕದ್ರೆ ಮಾರ್ಕೆಟ್ ಹೋಗಿ ಸ್ವಲ್ಪ ಫ್ರೂಟ್ಸ್ ಎಲ್ಲ ತಗೊಂಡು ಬಂದ್ವಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಅದಕ್ಕೇನೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.